ಎಲ್ರಿಗೂ ನಮಸ್ಕಾರ. ಪರಿತ್ರಾಣಾಯಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಮತ್ತೊಂದು ಗ್ಲೋಬಲ್ ರೀಜನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಮಿಡಲ್ ಈಸ್ಟ್. ಇದನ್ನ ನಾವು ವೆಸ್ಟ್ ಏಷ್ಯಾ ಅಂತ ಕೂಡ ಕರಿತೀವಿ. ಸೊ ಇಂಡಿಯಾ ಕಂಟಿನ್ಯೂಸ್ ಆಗಿ ಮಿಡಲ್ ಈಸ್ಟ್ ಜೊತೆ ಒಂದು ದೊಡ್ಡ ಪ್ರಮಾಣದ ವ್ಯವಹಾರ ಮಾಡುತ್ತೆ. ಹೀಗಾಗಿ ಮಿಡಲ್ ಈಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದಾಗೆ ಮಿಡಲ್ ಈಸ್ಟ್, ಆಮೇಲೆ ಸೆಂಟ್ರಲ್ ಏಷ್ಯಾ, ಆಮೇಲೆ ಸೌತ್ ಈಸ್ಟ್ ಏಷ್ಯಾ, ಇವು ಮೂರು ರೀಜನ್ಸ್ ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್. ಹೀಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ, ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನು ಬೆಳವಣಿಗೆಗಳು ನಡೀತಾ ಇರುತ್ತೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಕೆಲವೊಂದಿಷ್ಟು ವಿಷಯಗಳು ಸ್ಟ್ಯಾಟಿಕ್ ಪಾಯಿಂಟ್ ಆಫ್ ವ್ಯೂ, ಎಸ್ಪೆಷಲಿ ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂದ್ರೆ ಫಸ್ಟ್ ಮಿಡಲ್ ಈಸ್ಟ್ ಅಂದ್ರೆ ಏನು, ಎಲ್ಲಿದೆ ಆ ಪ್ರದೇಶ. ಓಕೆ, ಸೊ ಇಂಡಿಯಾದಿಂದ ನಾವು ಲೆಫ್ಟ್ ಸೈಡ್ ಹೋದಂಗೆ, ಮ್ಯಾಪ್ ಅಲ್ಲಿ ನೀವು ವೆಸ್ಟರ್ನ್ ಸೈಡ್ ಹೋದಂಗೆ ಮುಂದೆ ಹೋದಂಗೆ ಏನ್ ಸಿಗುತ್ತೆ, ನಮಗೆ ಮಿಡಲ್ ಈಸ್ಟ್ ಸಿಗುತ್ತೆ. ಸೊ ಮಿಡಲ್ ಈಸ್ಟ್ ಅಲ್ಲಿ ಯಾವ ಕಂಟ್ರೀಸ್ ಬರುತ್ತೆ ಫಸ್ಟ್ ನಮ್ಗೆ ಗೊತ್ತಿರಬೇಕು. ಸೊ ಕಂಟ್ರೀಸ್ ಅಂತ ತಗೊಂಡಾಗ ಮಿಡಲ್ ಈಸ್ಟ್ ಅಲ್ಲಿ ಬರೋದು ಟರ್ಕಿ. ಕೆಲವೊಬ್ರು ಟರ್ಕಿನ ಇನ್ಕ್ಲೂಡ್ ಮಾಡಲ್ಲ, ಅದನ್ನ ಇನ್ಕ್ಲೂಡ್ ಮಾಡಿದೀನಿ. ಓಕೆ, ಸೊ ಟರ್ಕಿ ಮಿಡಲ್ ಈಸ್ಟ್ ಅಲ್ಲಿ ಬರುತ್ತೆ, ಇಸ್ರೇಲ್ ಮಿಡಲ್ ಈಸ್ಟ್ ಅಲ್ಲಿ ಬರುತ್ತೆ, ಅದೇ ತರ ಲೆಬನಾನ್, ಜಾರ್ಡನ್, ಸೈರಿಯಾ, ಯೆಮೆನ್, ಇರಾಕ್, ಸೌದಿ ಅರೇಬಿಯಾ, ಕುವೈಟ್, ಬಹರೇನ್, ಇರಾನ್, ಕತಾರ್, UAE, ಓಮನ್. ಸೊ ಇವೆಲ್ಲ ಕಂಟ್ರೀಸು ಮಿಡಲ್ ಈಸ್ಟ್ ಬಿಲಾಂಗ್ ಆಗುವಂತ ಕಂಟ್ರೀಸು. ಈ ದೇಶಗಳೆಲ್ಲ ಮಿಡಲ್ ಈಸ್ಟ್ಗೆ ಸೇರಿರುವಂತ ದೇಶಗಳು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಯಾವ ಕಂಟ್ರಿದು ಯಾವ ಕ್ಯಾಪಿಟಲ್ ಇದೆ. ಸೊ ಜನರಲಿ UPSC ಈ ತರ ಕ್ವಶನ್ಸ್ ಮೇಲೆ ಫೋಕಸ್ ಮಾಡದೇ ಇರ್ಬೋದು, ಆದ್ರೆ ನಮ್ಗೆ ಔಟ್ ಆಫ್ ಕ್ಯೂರಿಯಾಸಿಟಿ ಗೊತ್ತಿರಲೇಬೇಕು. ಯಾಕಂದ್ರೆ ನಾವು ಟ್ರೇಡ್ ಅಂತ ಬಂದಾಗ ಸೊ ಆಲ್ಮೋಸ್ಟ್ ಎಲ್ಲ ಕಂಟ್ರಿ ಜೊತೆ ಟ್ರೇಡ್ ಮಾಡ್ತೀವಿ, ಹೀಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಟರ್ಕಿ ಕ್ಯಾಪಿಟಲ್ ಅಂಕಾರ, ಇಸ್ರೇಲ್ ಕ್ಯಾಪಿಟಲ್ ಜೆರುಸಲೆಂ, ಲೆಬನಾನ್ ಕ್ಯಾಪಿಟಲ್ ಬೀರಟ್, ಜಾರ್ಡನ್ ಕ್ಯಾಪಿಟಲ್ ಅಮ್ಮನ್, ನೆಕ್ಸ್ಟ್ ಸೈರಿಯಾ ಕ್ಯಾಪಿಟಲ್ ಡಮಸ್ಕಸ್, ಯೆಮೆನ್ ಕ್ಯಾಪಿಟಲ್ ಸಾನಾ, ಇರಾಕ್ ಕ್ಯಾಪಿಟಲ್ ಬಾಗ್ದಾದ್, ಸೌದಿ ಅರೇಬಿಯಾ ಕ್ಯಾಪಿಟಲ್ ರಿಯಾದ್, ಕುವೈಟ್ ಕ್ಯಾಪಿಟಲ್ ಕುವೈಟ್ ಕ್ಯಾಪಿಟಲ್, ಬಹರೇನ್ ಕ್ಯಾಪಿಟಲ್ ಮನಮಾ, ಇರಾನ್ ಕ್ಯಾಪಿಟಲ್ ತೆಹರಾನ್, ಕತಾರ್ ಕ್ಯಾಪಿಟಲ್ ದೋಹಾ, UAE ಕ್ಯಾಪಿಟಲ್ ಅಬುಧಾಬಿ, ಓಮನ್ ಕ್ಯಾಪಿಟಲ್ ಮಸ್ಕಟ್. ಓಕೆ, ಸೊ ಇದು ಫಸ್ಟ್ ಇಂಪಾರ್ಟೆಂಟ್. ನಾಳೆ ಎಕ್ಸಾಂಪಲ್ ಕ್ವಶನ್ ಯಾವ ತರ ಕೇಳಬಹುದು ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಆಫ್ ಕ್ವಶನ್ ಕೇಳಿ, ಒಂದ್ ಕಡೆ ಕ್ಯಾಪಿಟಲ್ ಸಿಟೀಸ್ ನ ಕೊಡ್ತಾರೆ, ಇನ್ನೊಂದ್ ಕಡೆ ಕಂಟ್ರೀಸ್ ನ ಕೊಡ್ತಾರೆ. ಸೊ ಅವಾಗ ಆ ಪೇರ್ ಕರೆಕ್ಟ್ ಆಗಿದೆಯಾ ಇಲ್ಲ ಅದನ್ನ ಐಡೆಂಟಿಫೈ ಮಾಡಕ್ ಬರ್ಬೇಕು. ಉದಾಹರಣೆಗೆ ನಮ್ಗೆ ಬೀರಟ್ ಅಂತ ಕೊಟ್ಟು ಲೆಬನಾನ್ ಅಂತ ಕೊಟ್ರೆ ಆ ಪೇರ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿರ್ಬೇಕು ಅದು ಕರೆಕ್ಟ್ ಇದೆ ಪೇರ್. ಮತ್ತೊಂದು ಏನ್ ಕೇಳ್ಬೋದು, ಡಮಸ್ಕಸ್ ಅಂತ ಕೊಡ್ಬೋದು, ಅದ್ರ ಪಕ್ಕದಲ್ಲಿ ಕಂಟ್ರಿ ಜಾರ್ಡನ್ ಅಂತ ಕೊಡ್ತಾರೆ. ಸೊ ಅವಾಗ ಕೊಟ್ಟಾಗ ಅದ್ರ ಪೇರ್ ಕರೆಕ್ಟ್ ಇಲ್ಲ ಅಂತ ಐಡೆಂಟಿಫೈ ಮಾಡಕ್ಕೆ ಬರಬೇಕು. ಸೊ ಆ ತರ ಕ್ವಶನ್ಸ್ ಗಳನ್ನ ಐಡೆಂಟಿಫೈ ಆನ್ಸರ್ ಮಾಡೋದಕ್ಕೆ ಈ ಕಂಟೆಂಟ್ ನಮ್ಗೆ ಹೆಲ್ಪ್ ಆಗುತ್ತೆ. ಕ್ಯಾಪಿಟಲ್ ಸಿಟಿ ಆಮೇಲೆ ಕಂಟ್ರಿ, ಇದು ಫಸ್ಟ್ ಆಯ್ತು. ನೆಕ್ಸ್ಟ್ ಫಿಲ್ಮ್ಸ್ ಅಲ್ಲಿ ಬೇರೆ ರೀತಿ ಕ್ವಶನ್ ಕೂಡ ಕೇಳ್ತಾರೆ. ಯಾವ ತರ ಕ್ವಶನ್ ಕೇಳ್ತಾರೆ ಅಂದ್ರೆ ಕೆಲವೊಂದಿಷ್ಟು ಸಿಟೀಸ್ ನ ಆಲ್ರೆಡಿ ಕೊಟ್ಟಿರ್ತಾರೆ, ಕ್ಯಾಪಿಟಲ್ ಸಿಟೀಸ್ ಬಗ್ಗೆ ಅವ್ರು ಲಿಸ್ಟ್ ಮಾಡಿರ್ತಾರೆ. ಮಾಡಿ ಏನ್ ಹೇಳ್ತಾರೆ, ಇವು ಸಿಟಿಗಳನ್ನ ನೀವು ವೆಸ್ಟ್ ಇಂದ ಈಸ್ಟ್ ಹೋಗುವಾಗ ಅಥವಾ ಈಸ್ಟ್ ಇಂದ ವೆಸ್ಟ್ ಹೋಗುವಾಗ ಯಾವ ಸಿಟಿನ ನೀವು ಫಸ್ಟ್ ಎನ್ಕೌಂಟರ್ ಮಾಡ್ತೀರಾ, ನೆಕ್ಸ್ಟ್ ಯಾವ ಸಿಟಿನ ಎನ್ಕೌಂಟರ್ ಮಾಡ್ತೀರಾ. ಸೊ ಈ ತರ ಕ್ವಶನ್ ಕೇಳುವಂತ ಚಾನ್ಸ್ ಇರುತ್ತೆ. ಅಂದ್ರೆ ನೀವು ಲೆಫ್ಟ್ ಇಂದ ವೆಸ್ಟ್ ಇಂದ ಈಸ್ಟ್ ಹೋಗುವಾಗ ಫಸ್ಟ್ ಜೆರುಸಲೆಂ ಬರುತ್ತಾ ಅಥವಾ ಫಸ್ಟ್ ಅಮ್ಮನ್ ಬರುತ್ತಾ, ಫಸ್ಟ್ ಬಾಗ್ದಾದ್ ಬರುತ್ತಾ, ಫಸ್ಟ್ ತೆಹರಾನ್ ಬರುತ್ತಾ, ಇದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಇರಬೇಕು. ಅದೇ ತರ ನೀವು ಈಸ್ಟ್ ಇಂದ ವೆಸ್ಟ್ ಹೋಗುವಾಗ ಫಸ್ಟ್ ದೋಹಾ ಬರುತ್ತಾ ಅಥವಾ ಫಸ್ಟ್ ರಿಯಾದ್ ಬರುತ್ತಾ. ಸೊ ಇದನ್ನ ಐಡೆಂಟಿಫೈ ಮಾಡಕ್ ಬರ್ಬೇಕು. ಅದೇ ತರ ನಾರ್ತ್ ಇಂದ ಸೌತ್ ಹೋಗುವಾಗ ಫಸ್ಟ್ ಬಾಗ್ದಾದ್ ಬರುತ್ತಾ ಅಥವಾ ಫಸ್ಟ್ ರಿಯಾದ್ ಬರುತ್ತಾ. ಅದೇ ತರ ಸೌತ್ ಇಂದ ನಾರ್ತ್ ಹೋಗುವಾಗ ಫಸ್ಟ್ ಸಾನಾ ಬರುತ್ತಾ ಅಥವಾ ಫಸ್ಟ್ ರಿಯಾದ್ ಬರುತ್ತಾ, ರಿಯಾದ್ ಆದ್ಮೇಲೆ ಬಾಗ್ದಾದ್ ಬರುತ್ತಾ, ಬಾಗ್ದಾದ್ ಆದ್ಮೇಲೆ ರಿಯಾದ್ ಬರುತ್ತಾ. ಸೊ ಈ ತರ ಇನ್ಫಾರ್ಮೇಶನ್ ಕೂಡ ನಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಆ ತರ 4 ಆಪ್ಷನ್ಸ್ ಕೊಟ್ಟಾಗ ನಾವು ಕರೆಕ್ಟ್ ಆಗಿರುವಂತ ಆಪ್ಷನ್ ಐಡೆಂಟಿಫೈ ಮಾಡಕ್ ಬರ್ಬೇಕು ಅಂದ್ರೆ ಈ ಲಿಸ್ಟ್ ಕೂಡ ನಮ್ಮ ಹತ್ರ ರೆಡಿ ಇರಬೇಕು. ಸೊ ಇಲ್ಲಿ ಆಲ್ರೆಡಿ ನಾನು ಲಿಸ್ಟ್ ಮಾಡಿದೀನಿ. ಈ ಲಿಸ್ಟ್ ಅಲ್ಲಿ ನಾವು ಏನ್ ಕಾಣಬಹುದು ಅಂದ್ರೆ ಇಲ್ಲೇನ್ ಎಲ್ಲ ಕ್ಯಾಪಿಟಲ್ಸ್ ಇದಾವು, ಇವುಗಳನ್ನ ನಾನು ವೆಸ್ಟ್ ಟು ಈಸ್ಟ್ ಆರ್ಡರ್ ಅಲ್ಲೇ ನಾನು ಬರ್ದಿದ್ದೀನಿ. ಅಂದ್ರೆ ನೀವು ವೆಸ್ಟ್ ಇಂದ ಈಸ್ಟ್ ಹೋಗುವಾಗ ಫಸ್ಟ್ ಯಾವ್ದು ಸಿಗುತ್ತೆ, ನಮಗೆ ಅಂಕಾರ ಸಿಗುತ್ತೆ, ನೆಕ್ಸ್ಟ್ ಜೆರುಸಲೆಂ ಸಿಗುತ್ತೆ, ನೆಕ್ಸ್ಟ್ ಬೀರಟ್ ಸಿಗುತ್ತೆ, ನೆಕ್ಸ್ಟ್ ಅಮ್ಮನ್ ಸಿಗುತ್ತೆ. ನೀವು ಮ್ಯಾಪ್ ಅಲ್ಲಿ ನೋಡುವಾಗ ಕೆಲವೊಂದ್ಸತಿ ಕನ್ಫ್ಯೂಷನ್ ಆಗುವಂತ ಚಾನ್ಸ್ ಇರುತ್ತೆ. ಎರಡು ನೋಡಿದಾಗ ಕನ್ಫ್ಯೂಸ್ ಆಗುತ್ತೆ, ಫಸ್ಟ್ ಇದು ಬರುತ್ತಾ ಅದು ಬರುತ್ತಾ ಅಂತ. ಆದ್ರೆ ಕನ್ಫ್ಯೂಷನ್ ಹೋಗ್ಲಾಡ್ಸೋದಕ್ಕೆ ನಾನು ಏನ್ ಮಾಡಿದ್ದೀನಿ, ಈ ಲಿಸ್ಟ್ ನ ಪ್ರಿಪೇರ್ ಮಾಡುವಾಗ ಸೊ ಲ್ಯಾಟಿಟ್ಯೂಡ್ ನ ತಗೊಂಡು, ಲಾಂಗಿಟ್ಯೂಡ್ ನ ಕೌಂಟ್ ಅಲ್ಲಿ ತಗೊಂಡು ಮಾಡಿದ್ದೀನಿ. ಹೀಗಾಗಿ ಈ ಮಾಡಿರುವಂತ ಲಿಸ್ಟ್ ಪರ್ಫೆಕ್ಟ್ ಲಿಸ್ಟ್. ಓಕೆ, ಇದ್ರಲ್ಲಿ ಏನು ಸಂಶಯ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ, ಈ ಲಿಸ್ಟ್ ಅಲ್ಲಿರುವಂತ ಕ್ಯಾಪಿಟಲ್ಸ್ ಗಳನ್ನ ಮಾರ್ಕ್ ಮಾಡ್ತಾ ಹೋಗೋಣ, ಒಂದೊಂದಾಗಿ ಮಾರ್ಕ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇರೋದು ಅಂಕಾರ. ಸೊ ವೆಸ್ಟ್ ಇಂದ ಈಸ್ಟ್ ಗೆ ಹೋಗುವಾಗ ಫಸ್ಟ್ ಗೆ ನಮ್ಗೆ ಸಿಗೋದು ಅಂಕಾರ. ಅದಾದ್ಮೇಲೆ ನೆಕ್ಸ್ಟ್ ಸಿಗೋದು ಜೆರುಸಲೆಂ. ಇಲ್ಲಿದೆ ನೋಡಿ, ಇಸ್ರೇಲ್ ಕ್ಯಾಪಿಟಲ್ ಜೆರುಸಲೆಂ. ಜೆರುಸಲೆಂ ಆದ್ಮೇಲೆ ನಮ್ಗೆ ಸಿಗೋದು ಬೀರಟ್, ಲೆಬನಾನ್ ಕ್ಯಾಪಿಟಲ್ ಬೀರಟ್. ನೆಕ್ಸ್ಟ್ 4ನೇದು ಅಮ್ಮನ್, ಜಾರ್ಡನ್ ಕ್ಯಾಪಿಟಲ್.
ನೆಕ್ಸ್ಟ್ ಅದಾದ್ಮೇಲೆ ಸಿಗೋದು ಡೆಮಸ್ಕಸ್, ಸೈರಿಯಾ ಕ್ಯಾಪಿಟಲ್. ಅದಾದ್ಮೇಲೆ ಸಿಗೋದು ಸಾನಾ, ಯೆಮೆನ್ ಕ್ಯಾಪಿಟಲ್. ನೆಕ್ಸ್ಟ್ ಬಾಗ್ದಾದ್, ಇರಾಕ್ ಕ್ಯಾಪಿಟಲ್. ಅದಾದ್ಮೇಲೆ ರಿಯಾದ್, ಸೌದಿ ಅರೇಬಿಯಾ ಕ್ಯಾಪಿಟಲ್. ಅದಾದ್ಮೇಲೆ ಕುವೈಟ್, ಕುವೈಟ್ ಕ್ಯಾಪಿಟಲ್. ನೆಕ್ಸ್ಟ್ ಮನಮಾ, ಬಹರೇನ್ ಕ್ಯಾಪಿಟಲ್. ನೆಕ್ಸ್ಟ್ ತೆಹರಾನ್, ಇರಾನ್ ಕ್ಯಾಪಿಟಲ್. ನೆಕ್ಸ್ಟ್ ದೋಹಾ, ಕತಾರ್ ಕ್ಯಾಪಿಟಲ್. ನೆಕ್ಸ್ಟ್ ಅಬು ಧಾಬಿ, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಕ್ಯಾಪಿಟಲ್. ನೆಕ್ಸ್ಟ್ 14 ಮಸ್ಕಟ್ ಕ್ಯಾಪಿಟಲ್. ಸೊ ಈ ಲಿಸ್ಟ್ ನಮ್ಗೆ ಗೊತ್ತಿದ್ರೆ 1 2 3 4 5 6 7 8 9 10 11 12 13 14. ಸೊ ಈ ಲಿಸ್ಟ್ ನಮ್ಗೆ ಗೊತ್ತಿದ್ರೆ ನಾವು ಈಸಿಯಾಗಿ ಏನ್ ಮಾಡ್ಬೋದು, ನಾಳೆ ವೆಸ್ಟ್ ಟು ಈಸ್ಟ್ ಅಥವಾ ಈಸ್ಟ್ ಟು ವೆಸ್ಟ್ ಆ ತರ ಕ್ವಶನ್ ಕೇಳಿದಾಗ ನಾವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಇದು ಒಂದಾಯ್ತು. ನೆಕ್ಸ್ಟ್ ಇದೇ ತರ ನಮ್ಗೆ ನಾರ್ತ್ ಟು ಸೌತ್ ಅಂತ ಕೇಳಿದಾಗ, ನಾರ್ತ್ ಇಂದ ಸೌತ್ ಹೋಗುವಾಗ ನಾವು ಕ್ಯಾಪಿಟಲ್ ಸಿಟೀಸ್ ನ ಯಾವ ಆರ್ಡರ್ ಅಲ್ಲಿ ವಿಟ್ನೆಸ್ ಮಾಡ್ತೀವಿ ಅಂತ ಕ್ವಶನ್ ಕೇಳಿದ್ರೆ, ಅಥವಾ ಸೌತ್ ಟು ನಾರ್ತ್ ಹೋಗುವಾಗ ಯಾವ ಆರ್ಡರ್ ಅಲ್ಲಿ ನಾವು ಕಂಟ್ರೀಸ್ ನ ಕ್ಯಾಪಿಟಲ್ ಸಿಟೀಸ್ ನ ವಿಟ್ನೆಸ್ ಮಾಡ್ತೀವಿ ಅಂತ ಕೇಳಿದ್ರೆ ಆ ಲಿಸ್ಟ್ ಕೂಡ ನಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿದೆ ಆ ಲಿಸ್ಟ್. ಸೊ ಇಲ್ಲಿ ಏನಿದೆ, ಯಾವ ಆರ್ಡರ್ ಇದು, ನಾರ್ತ್ ಟು ಸೌತ್. ಅರೆ ನಾರ್ತ್ ಇಂದ ಸೌತ್ ಮೂವ್ ಆಗುವಾಗ ನಾವು ಫಸ್ಟ್ ಸೆಕೆಂಡ್ ಯಾವ ಆರ್ಡರ್ ಕ್ಯಾಪಿಟಲ್ ಸಿಟೀಸ್ ವಿಟ್ನೆಸ್ ಮಾಡ್ತೀವಿ ಅದ್ರ ಬಗ್ಗೆ ಇದೆ. ಇದನ್ನ ಕೂಡ ನಾವು ಮಾರ್ಕ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಅಂಕಾರ, ಇಲ್ಲಿ ಕೂಡ ಫಸ್ಟ್ ಅಂಕಾರ, ಟರ್ಕಿ ಕ್ಯಾಪಿಟಲ್. ನೆಕ್ಸ್ಟ್ ತೆಹರಾನ್, ತೆಹರಾನ್ ಇರಾನ್ ಕ್ಯಾಪಿಟಲ್. ಅದಾದ್ಮೇಲೆ ನೆಕ್ಸ್ಟ್ ಬೀರಟ್, ಲೆಬನಾನ್ ಕ್ಯಾಪಿಟಲ್. ಅದಾದ್ಮೇಲೆ ಡಮಸ್ಕಸ್, ಸೈರಿಯಾ ಕ್ಯಾಪಿಟಲ್. ಅದಾದ್ಮೇಲೆ ಬಾಗ್ದಾದ್, ಇರಾಕ್ ಕ್ಯಾಪಿಟಲ್. ಅದಾದ್ಮೇಲೆ ಅಮ್ಮನ್, ಜಾರ್ಡನ್ ಕ್ಯಾಪಿಟಲ್. ಅದಾದ್ಮೇಲೆ ಜೆರೂಸಲಂ, ಇಸ್ರೇಲ್ ಕ್ಯಾಪಿಟಲ್. ಕುವೈಟ್, ಕುವೈಟ್ ಕ್ಯಾಪಿಟಲ್. ನೆಕ್ಸ್ಟ್ ಮನಮಾ, ಬಹರೇನ್ ಕ್ಯಾಪಿಟಲ್. ನೆಕ್ಸ್ಟ್ ದೋಹಾ, ಕತಾರ್ ಕ್ಯಾಪಿಟಲ್, ದೋಹಾ. ರಿಯಾದ್. ನೆಕ್ಸ್ಟ್ ಅಬು ಧಾಬಿ, ಅಬು ಧಾಬಿ. ಮಸ್ಕಟ್. ಫೈನಲಿ ಸಾನಾ. ಸೊ ನಾರ್ತ್ ಟು ಸೌತ್ ಹೋಗುವಾಗ ನಾವು ಕ್ಯಾಪಿಟಲ್ ಸಿಟೀಸ್ ನ ಈ ಆರ್ಡರ್ ಅಲ್ಲಿ ಕಾಣ್ತೀವಿ. ಸೊ ಫಸ್ಟ್ ಅಂಕಾರ, ನೆಕ್ಸ್ಟ್ ತೆಹರಾನ್, ನೆಕ್ಸ್ಟ್ ಬೀರಟ್, ಡಮಸ್ಕಸ್, ಬಾಗ್ದಾದ್, ಅಮ್ಮನ್, ಜೆರೂಸಲಂ, ಕುವೈಟ್, ಮನಮಾ, ದೋಹಾ, ರಿಯಾದ್, ಅಬು ಧಾಬಿ, ಮಸ್ಕಟ್, ಆಮೇಲೆ ಸಾನಾ. ಸೊ ನೆಕ್ಸ್ಟ್ ಯಾವುದೇ ಒಂದು ಕ್ವಶನ್ ನಾರ್ತ್ ಇಂದ ಸೌತ್ ಹೋಗುವಾಗ ಅಥವಾ ಸೌತ್ ಇಂದ ನಾರ್ತ್ ಹೋಗುವಾಗ ಕ್ಯಾಪಿಟಲ್ ಸಿಟೀಸ್ ನ ಯಾವ ಆರ್ಡರ್ ಅಲ್ಲಿ ವಿಟ್ನೆಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ಈ ಆರ್ಡರ್ ನಾವು ನೆನಪಿದ್ರೆ ಈಸಿಯಾಗಿ ಅಂತ ಕ್ವಶನ್ಸ್ ನ ಟ್ಯಾಕಲ್ ಮಾಡಬಹುದು. ಓಕೆ, ಸೊ ಇದು ಮಿಡಲ್ ಈಸ್ಟ್ ಬಗ್ಗೆ ಒಂದು ಸ್ಟ್ಯಾಟಿಕ್ ಪಾರ್ಟ್ ಆಯ್ತು. ಸೊ ಈ ತರ ಕ್ವಶನ್ಸ್ ನ ಬಂದಾಗ ನಾವು ಅಡ್ರೆಸ್ ಮಾಡಬಹುದು. ಇದೇ ತರ ನಾವು ಮುಂದಿನ ಕ್ಲಾಸ್ಗಳಲ್ಲಿ ಇಂಪಾರ್ಟೆಂಟ್ ರೀಜನ್ಸ್ ಗಳ ಬಗ್ಗೆ, ಆಮೇಲೆ ಆ ರೀಜನ್ಸ್ ಬಗ್ಗೆ ಯಾವ ತರ ಇನ್ಫಾರ್ಮೇಶನ್ ನಾವು ಎಕ್ಸಾಮ್ ಪರ್ಪಸ್ ಪಾಯಿಂಟ್ ಆಫ್ ವ್ಯೂ ನೆನಪಲ್ಲಿ ಇಡಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾವೆಲ್ಲ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.